ನಾವು ನಾನ್ ಅಡ್ಜಸ್ಟ್ಮೆಂಟ್ ಪೊಲಿಟಿಕಲ್ ಪಾರ್ಟಿ ಮಾಡಕತ್ತೀವಿ. ನಮ್ಮ ಪಾರ್ಟಿದಿಂದ ಏನಾರು ಈ BJPಗೆ ನುಕ್ಸಾನ ಆಗಬಾರ್ದತ್ತು ಅಂಜಲಕತ್ತೀವಿ. ನಿಮಗೆ ಲಾಭ ಆಗಿಗಿತ್ತು ಹೇಳಿ. ನಮಗೆ ಲಾಭ ಆಗಬೇಕಾದ್ರೆ ನೀವು ಒಂದು ಹೊಸ ಪಾರ್ಟಿ ಮಾಡಬೇಕು. ಅದಕ್ಕೆ ಹೆಂಗಾದರೂ ಇದು ಮುಖ್ಯಮಂತ್ರಿ ತಮ್ಮದು ಕೊನೆಯ ಅವಧಿ ಇದೆ, ಮುಂದಂತರೂ ನೀವು ಮುಖ್ಯಮಂತ್ರಿ ಆಗೋದಿಲ್ಲ ಅಂತ ಹೇಳಿಬಿಟ್ಟಿರಿ. ನಾನು ಮುಖ್ಯಮಂತ್ರಿ ಆಗಲ್ಲ, ಹಾಂ, ನೆಕ್ಸ್ಟ್ ಮುಖ್ಯಮಂತ್ರಿ ಆಗಲ್ಲ. ನೀವು ಆಗ್ಬೇಕಂತೀರಲ್ಲ, ಅದಕ್ಕೋಸ್ಕರ ಹೊಸ ಪಾರ್ಟಿ ಮಾಡಿ. ಅದೇ ಸರ್, ಈಗ ನೀವು ಮುಖ್ಯಮಂತ್ರಿ ಆಗೋದಿಲ್ಲ ಅಂದ್ರೆ ನಿಮ್ಮ ಏನು ಓಟ್ ಅದೋ ಎಲ್ಲ ನಮ್ಮ ಕಡೆ ಬರ್ತಾವೆ, ನಾವು ಮುಖ್ಯಮಂತ್ರಿ ಆಗ್ತೀವಿ. ಯಾವ ಕಾರಣಕ್ಕೂ ನಮ್ಮ ಓಟ್ಗಳು ಇವ್ರ ಜೊತೆ ಹೋಗಲ್ಲ. ಯಾಕಂತಂದರೆ ಇವರು ಪರಿಶಿಷ್ಟ ಜಾತಿ ವಿರೋಧಿಗಳು, ಹಿಂದುಳಿದ ಜಾತಿಗಳ ವಿರೋಧಿಗಳು, ಅಲ್ಪಸಂಖ್ಯಾತರ ವಿರೋಧಿಗಳು. ಆದ್ದರಿಂದ ಇವರು ಯಾವ ಕಾರಣಕ್ಕೂ ನಮ್ಮ ಓಟ್ಗಳೆಲ್ಲ ಇವ್ರ ಜೊತೆ ಹೋಗಲ್ಲ. ಬಡವರ ವಿರೋಧಿಗಳಪ್ಪ, ಅವ್ರ ಜೊತೆ ಮಾತಾಡ್ತಾರೆ. ಸನ್ಮಾನ್ಯ ಅಧ್ಯಕ್ಷರೇ, ಈಗ ನಾವು ನಿಮ್ಮ ಅತ್ಯಂತ ಪ್ರೀತಿಯ ಶಿಷ್ಯ ರಾಜಣ್ಣವ್ರು ಕೂಡ ಪಾರ್ಟಿ ಮಾಡ್ತೀವಿ. ಅದ್ರ ಜೊತೆಗೆ ನಾವು ಬರೇ ದೇಶದ್ರೋಹಿಗಳ ವಿರೋಧಿಗಳು, ನಾವು ಪರಿಶಿಷ್ಟ ಜಾತಿಯ ವಿರೋಧಿಗಳಲ್ಲ. ನಮ್ಮ ದೇಶದ ಎಲ್ಲ ಜನಾಂಗ ಬಹಿರಂಗವಾಗಿ ಟೋಪಿ ಹಾಕಿರೋರು ಓಟ್ ಬೇಡ ಅಂತ ಹೇಳೋರು ಯಾರು? ಓಟ್ ಬೇಡ ಅಂತ ಹೇಳೋದು ನಾನೇ ಬಿಡ್ರಿ. ಅದ್ರಾಗೆ ಇವರು ದೇಶದಲ್ಲಿ ಅವರು ಓಟ್ ಬೇಡ ಅಂತ ಹೇಳ್ದವ ನಾನೇ. ಏನು ಅದಕ್ಕೇನು ಭಯ ಇಲ್ಲ, ಅಂಜಿಕಿಲ್ಲ, ಏನು ಯಾರ್ದು ಬಿಡೇ ಇಲ್ಲ. ಆಯ್ತು ಸರ್, ಸಬ್ಜೆಕ್ಟ್. ಅದಕ್ಕೆ ನೀವು ಯಾವ ಕಾರಣಕ್ಕೂ ಮುಖ್ಯಮಂತ್ರಿ ಆಗಲ್ಲ, ಅಧಿಕಾರಕ್ಕೆ ಬರೋದೂ ಇಲ್ಲ. ನೆಕ್ಸ್ಟ್ ಎಲೆಕ್ಷನ್ನಲ್ಲಿ ನೀವು ಪೂರ್ಣವಾಗಿ ಸೋಲ್ತೀರಿ.